ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ಟಿಟಿಡಿ ಬೆಂಗಳೂರಿನ ವೈಯಾಲಿ ಕಾವಲ್ ಆಲಯದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀನಿವಾಸ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಆಗಮುಕ್ತವಾಗಿ ಕೈಂಕರ್ಯ. ದೇಶಾದ್ಯಂತ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 405ನೇ ಪಟ್ಟಾಭಿಷೇಕ ಮಹೋತ್ಸವ. ಅಸಂಖ್ಯಾತ ಭಕ್ತರು ಸಪ್ತಾಹ ಮಹೋತ್ಸವದಲ್ಲಿ ಭಾಗಿ. ತಿರುಮಲ ತಿರುಪತಿ ದೇವಸ್ಥಾನಗಳ ಮೇ ತಿಂಗಳ ಟಿಕೆಟ್ ಕೋಟಾ ಬಿಡುಗಡೆ. ಫೆಬ್ರವರಿ 18ರಿಂದ 24ರವರೆಗೆ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಪಡೆಯಬಹುದು. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಹಾಗೂ ಕೊಯಂಬತ್ತೂರಿನ ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಸಂಘ ಇದರ ಸಹಯೋಗದಲ್ಲಿ ಶ್ರೀ ಅಯ್ಯಪ್ಪನ್ ಪೂಜಾ ಸಮಿತಿ ಸತ್ಯಮೂರ್ತಿ ರಸ್ತೆಯ ರಾಮನಗರದಲ್ಲಿ 18ರಿಂದ 24ರವರೆಗೆ 7 ದಿನಗಳ ಕಾಲ 33ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಆಯೋಜಿಸಲಾಗಿದೆ. ಈ ನಿಮಿತ್ತ ಪಲಿಮಾರು ಹಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಹ್ಲಾದ ರಾಜರಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಳಿಕ ವಿಗ್ರಹವನ್ನು ಪೂಜಿಸಿ ಅನಂತರ ಮಂಗಳಾರತಿ ಬೆಳಗಲಾಯಿತು. ಈ ಕಾರ್ಯಕ್ರಮವನ್ನು ಮಂತ್ರಾಲಯದ ಅರ್ಚಕರಾದ ಶ್ರೀ ಪರಿಮಳ ಆಚಾರ್ಯರವರ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದೆ. ಬಿಡುವುದು ಎಷ್ಟು ನ್ಯಾಯ. ಸತ್ಯಧರ್ಮ ರಥರೋರ್ ಕೈ ಹಿಡಿದ ಮಡದಿ ಸರಸ್ವತಿ ಬಾಯಿ. ಅದು ಹೆಂಡತಿಯ ಮೇಲೆ ವ್ಯಾಮೋಹ ಅಲ್ಲ ರಾಯರಿಗೆ, ಮತ್ತೇನು ಅಂದರೆ ಧರ್ಮ ಪ್ರಜ್ಞೆ. ಕೈ ಹಿಡಿದ ಹೆಂಡತಿಯನ್ನು ಹೇಗೆ ಬಿಡ್ಲಿ? ಸಪ್ತಪದಿ ತುಳಿಯುವಾಗ ಧರ್ಮೇಚ ಅರ್ಥೇಚ ಕಾಬೇಚ ನಾತಿಚರಾಮಿ ಅಂತ ಮಾತು ಕೊಟ್ಟು ಈ ಸ್ವೀಕಾರ ಮಾಡಿದ್ದಾರೆ, ಪಾಣಿಗ್ರಹಣ ಮಾಡಿದ್ದಾರೆ. ಈಗ ಗುರುಗಳು ಹೇಳ್ತಾರೆ ಬಿಟ್ಟು ಸನ್ಯಾಸಿ ಆಗು ಅಂತ. ಸನ್ಯಾಸಿ ಹೆಂಡತಿಯ ಜೊತೆಗೆ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೋ ಸನ್ಯಾಸ ಒಂದೋ ಹೆಂಡತಿ ಚಾಯ್ಸ್, ಇದರಲ್ಲಿ ಒಟ್ಟಿಗೆ ಆಗುವುದಿಲ್ಲ. ಇದು ಧರ್ಮ ಚಿಂತನೆ ರಾಯರಿಗೆ ಬಂದದ್ದು. ಕೈ ಹಿಡಿದ ಹೆಂಡತಿಯನ್ನು ಹೇಗೆ ಬಿಡ್ಲಿ? ಇದನ್ನೆಲ್ಲ ಗುರುಗಳ ಹತ್ರ ಹೇಳಲಿಕ್ಕಾಗುತ್ತಾ? ಹಾಗಾಗಿ ಒಳಗಿನಿಂದ ಸಂಕಟ ಇದು. ಹೆಂಡತಿಯ ಮೇಲೆ ವ್ಯಾಮೋಹ ಅಲ್ಲ, ಧರ್ಮಶಾಸ್ತ್ರದ ಮೇಲೆ ಪ್ರೀತಿ ಭಕ್ತಿ ಆಸಕ್ತಿ ಒಂದು ಕಡೆಯಲ್ಲಿ. ಸರಸ್ವತೀ ದೇವಿಯೇ ವಿದ್ಯಾದೇವತೆಯೇ ಬಂದು ಕರೀತಾಳೆ, ನೀನು ಈ ಪೀಠವನ್ನು ಅಲಂಕರಿಸಬೇಕು, ನಿನಗೆ ಪಟ್ಟಾಭಿಷೇಕ ಮಾಡ್ತೇನೆ. ವಿದ್ಯಾದೇವತೆಯೇ ಕರೆದು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿದಾಗ ಅದನ್ನು ವಿರೋಧ ಮಾಡುವುದು ಹೇಗೆ? ಧರ್ಮಶಾಸ್ತ್ರ ದೊಡ್ಡದು. ಈ ಎರಡು ಗೊಂದಲದಲ್ಲಿ ರಾಯರು ಲೌಕಿಕವಾದಂತಹ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಬರೀ ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ಹೆಂಡತಿ, ಹಾಗಾಗಿ ಅವಳಿಗೆ ವ್ಯವಸ್ಥೆಯನ್ನು ಮಾಡಿ ಜನ್ಮ ಜನ್ಮದಲ್ಲಿಯೂ ಬರುವ ತಾಯಿ ಸರಸ್ವತೀ ದೇವಿ ಅವಳ ಬೆನ್ನ ಹಿಂದೆ ಸಾಗಿದೆ. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದ ಇಡೀ ಜಗದ್ಗುರುಗಳು ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕದ ವೈಭವ ಇದೆ. ತ್ಯಾಗ ಭೋಗ ಈ ಎರಡರಲ್ಲಿ ಭೋಗಕ್ಕಿಂತ ತ್ಯಾಗ ದೊಡ್ಡದು ಅಂತ ತೋರಿಸಿಕೊಟ್ಟ ಮಹಾತ್ಮರು ನಮ್ಮ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಕಾಷಾಯ ಬಟ್ಟೆಯನ್ನು ಉಟ್ಟರು, ಕಾಷಾಯ ಬಟ್ಟೆಗೆ ಒಂದು ಬೆಲೆಯನ್ನು ಕೊಟ್ಟದ್ದು, ಕಾಷಾಯಕ್ಕೆ ಒಂದು ಕೀರ್ತಿಯನ್ನು ಕೊಟ್ಟ ಕೀರ್ತಿ ಅದು ರಾಯರ್ದು. ಇವತ್ತು ಕಾಷಾಯ ಬಟ್ಟೆ ಉಡುವವರಿಗೆಲ್ಲ ಏನು ಖುಷಿ ಅಂತಂದ್ರೆ ರಾಯರವರು, ನಾವು ನಮ್ಮ ರಾಯರ ಕಾಷಾಯ ವಸ್ತ್ರ ಅಂತ ನಾವು ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಕಾಷಾಯ ವಸ್ತ್ರಕ್ಕೆ ಒಂದು ಭೂಷಣಪ್ರಾಯರಾಗಿ ತಿಲಕಪ್ರಾಯರಾಗಿ ರಾಯರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ಕೈಯಲ್ಲಿ ದಂಡಪಾಣಿಗಳಾದರು. ಜಯಘೋಷ ಮಾಡುವಾಗ ರಾಯರ ಪರಿಚಯ ಮಾಡಿಸಿಕೊಡುವಾಗ ಹೇಳಿದರು, ರಾಯರು ಅಭಯದಾನ ಮಾಡಿದ್ದಾರೆ ಅಂತ. ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದಾರೆ.
ಮತ್ತೆಲ್ಲಿ ಅಭಯದಾನ ಅಂತ ನಮಗೆ ಅನಿಸಬಹುದು. ದಂಡಕ್ಕೂ ಅಭಯಕ್ಕೂ ವಿರೋಧ. ದಂಡ ಹಿಡ್ಕೊಂಡ್ರೆ ಭಯ. ದಂಡ ಯಾಕೆ ಹಿಡ್ಕೊಳ್ತೇವೆ? ಇನ್ನೊಬ್ಬರನ್ನು ಹೆದರಿಸ್ಲಿಕ್ಕೋಸ್ಕರ. ಅಭಯದಾನ ಅಂತ ಹೇಳ್ತೇವೆ. ಎರಡಕ್ಕೆ ವಿರೋಧ ಅಂತಂದ್ರೆ ವಿರೋಧ ಇಲ್ಲ. ದಂಡ ಯಾಕೆ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಯಾರು ಸಜ್ಜನರಿಗೆ ಭಯವನ್ನು ಉಂಟು ಮಾಡ್ತಾರೆ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ರಾಯರು ದಂಡಪಾಣಿಗಳಾಗಿ, ನೀವು ಹೆದರಬೇಡಿ, ನಿಮಗೆ ನಾನು ದಂಡಪಾಣಿಯಾಗಿ ನಾನಿದ್ದೇನೆ ಅಂತ ರಾಯರು ಎಚ್ಚರವನ್ನು ಕೊಟ್ಟಿದ್ದಾರೆ. ಈ ದಂಡದ ಮಹತ್ವ ಏನು ಅಂತಂದ್ರೆ, ಅದರಲ್ಲಿ ದಂಡ ನೀವು ನೀರಿಗೆ ಹಾಕಿ, ಕಲ್ಲು ನೀರಿಗೆ ಹಾಕಿದರೆ ಮುಳುಗ್ತದೆ. ಚಿನ್ನ ಬೆಳ್ಳಿ ಹಾಕಿದ್ರಂತೂ ಮುಳುಗಿ ಸಿಗದಿದ್ದ ಹಾಗೆ ಹೋಗಿಬಿಡ್ತದೆ. ಯಾವುದನ್ನು ನೀರಿಗೆ ಹಾಕಿ ಅದು ಮುಳುಗ್ತದೆ. ನೀರಿಗೆ ಹಾಕಿದರೆ ಮುಳುಗದಿದ್ದದ್ದು ಯಾವುದು ಗೊತ್ತಾ? ದಂಡ. ನೀವು ದಂಡ ಹಾಕಿ ನೋಡಿ, ಸ್ವಾಮಿಗಳದಲ್ಲ, ಯಾವುದೋ ಒಂದು ಕೋಲ್ ನೀರಿಗೆ ಹಾಕಿದ್ರೆ ಅದು ದಂಡ ಮುಳುಗುವುದಿಲ್ಲ. ರಾಯರು ಹೇಳ್ತಾರೆ, ಆ ದಂಡ ಮಾತ್ರ ಅಲ್ಲ, ಆ ದಂಡವನ್ನು ಹಿಡ್ಕೊಂಡ್ರೂ ನಾವು ನೀರಲ್ಲಿ ಮುಳುಗುವುದಿಲ್ಲ. ನೀರಲ್ಲಿ ತೇಲ್ಬೇಕಾದ್ರೆ ದಂಡ ಬೇಕು. ರಾಯರು ಹೇಳಿದ್ರು, ಈ ನೀರಲ್ಲಿ ಅಲ್ಲ, ಸಮಸ್ಯೆಯ ಈ ಸಂಸಾರದ ನೀರಿನಲ್ಲಿ ನೀವು ಮುಳುಗಬಾರದು ಅಂತಾದ್ರೆ ದಂಡಪಾಣಿಯಾದ ರಾಯರನ್ನು ಹಿಡ್ಕೊಂಡ್ರೆ ನಮ್ಮನ್ನು ಮುಳುಗದಿದ್ದ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ರಾಯರು ನಮಗೆ ದಂಡಪಾಣಿಯಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಕೈಯಲ್ಲಿ ಕಮಂಡಲು ಹಿಡ್ಕೊಂಡಿದ್ದಾರೆ. ಕಮಂಡಲು ಅಂದ್ರೆ ನೀರಿಗೋಸ್ಕರ ಇರುವಂತಹದ್ದು. ಕಮಂಡಲು ಅಂತಂದ್ರೆ ನೀರಿನ ಮಂಡಲ. ಕ ಅಂದ್ರೆ ಸುಖ, ಕಮಂಡಲ ಅಂದ್ರೆ ಸುಖದ ಮಂಡಲ. ರಾಯರ ಕಮಂಡಲು ಕೈಯಲ್ಲಿದೆ ನೋಡಿ, ಇನ್ನು ಹಿಡ್ಕೊಂಡು ಹೋಗ್ಬೇಡಿ. ಕಮಂಡಲು ಏನಿದೆ ಅಂತಂದ್ರೆ ಅದರಲ್ಲಿ ಬರೀ ನೀರಲ್ಲ, ಅದರಲ್ಲಿ ಏನಿದೆ ಅಂದ್ರೆ ಸುಖದ ರಾಶಿ ಅದರಲ್ಲಿದೆ. ಕಮಂಡಲು ಸುಖದ ಮಂಡಲ ಅದರಲ್ಲಿದೆ, ಸುಖದ ರಾಶಿ ಇದೆ. ನೀವು ರಾಯರ ಮುಂದೆ, ರಾಯರು ನನ್ನ ಮುಂದೆ ಇದ್ದಾರೆ ಅಂತ ಚಿಂತನೆ ಮಾಡಿ, ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿ ಕೈ ಹಿಡೀರಿ. ನಿಮ್ಮ ಕೈಯಲ್ಲಿ ಅಲ್ಲ, ನಿಮ್ಮ ಮನಸ್ಸಿನ ಬುದ್ಧಿಯಲ್ಲಿ ನಿರಂತರ ಸುಖದ ಮಂಡಲ ಹರಿಸ್ಲಿಕ್ಕೋಸ್ಕರ ರಾಯರು ಕೈಯಲ್ಲಿ ಕಮಂಡಲು ಧಾರಣೆ ಮಾಡಿ ಬಂದವರಿಗೆಲ್ಲ, ಇದರಲ್ಲಿ ಭಾಗವಹಿಸಿದವರಿಗೆಲ್ಲ ರಾಯರು ಅನುಗ್ರಹ ಮಾಡಲಿಕ್ಕೋಸ್ಕರ ಕಮಂಡಲುಧಾರಿಗಳಾಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ರಾಯರು ಯಾವುದೋ ಒಂದು ಮರದ ಕುರ್ಚಿಯಲ್ಲಿ, ಬೆಳ್ಳಿಯ ಕುರ್ಚಿ, ಬಂಗಾರದ ಕುರ್ಚಿಯಲ್ಲಿ ಕೂತದ್ದಲ್ಲ, ವಿದ್ಯೆಯ ಕುರ್ಚಿಯಲ್ಲಿ ಕೂತಿದ್ದಾರೆ, ವಿದ್ಯೆಯ ಆಸನದಲ್ಲಿ ಕೂತಿದ್ದಾರೆ. ಅವರು ಮಾಡಿದ ಕೆಲಸ ಏನು ಅಂತಂದ್ರೆ ನಿರಂತರ ಭಗವಂತನ ಚಿಂತನೆ ಮಾಡಿದ್ದಾರೆ. ಭಗವಂತನ ಚಿಂತನೆಗೆ ಬೇಕಾದ ವಾಂಗ್ಮಯವನ್ನು ಕೊಟ್ಟಿದ್ದಾರೆ. ನಮಗೆ ಕೊಟ್ಟ ಸಂಪತ್ತು ಅಷ್ಟಿಷ್ಟಲ್ಲ, ಖರ್ಚಾಗದೇ ಇದ್ದಷ್ಟು ಸಂಪತ್ತನ್ನು ಕೊಟ್ಟಿದ್ದಾರೆ. ಅವರು ಪೂಜೆ ಮಾಡಿದ್ದಾರೆ. ಪೂಜೆ ಮಾಡುವಾಗ ಅವರು ಮಾಡಿದ ಅನುಸಂಧಾನ ನಮ್ಮ ಜೊತೆಗೆ ಹಂಚಿದ್ದಾರೆ. ಅದರಲ್ಲಿ ಅವರು ಪೂಜೆ ಮಾಡುವಾಗ ದಶಾವತಾರದ ಚಿಂತನೆ ಮಾಡಿದ್ದಾರೆ. ಅದನ್ನು ಗ್ರಂಥ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ತ್ರಿಷ್ಟುಪ್ ಛಂದಸ್ಸಿನ ಮಂತ್ರದ ರೂಪವಾದ ಸುಮಾರೊಂದು 14 ಶ್ಲೋಕದ ಪುಟ್ಟ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ದಶಾವತಾರದ ಚಿಂತನೆ ಮಾಡಿದ್ದಾರೆ. ದಶಾವತಾರದಲ್ಲಿ ಮೊದಲನೇ ರೂಪನೇ ಮತ್ಸ್ಯಾವತಾರ. ಮತ್ಸ್ಯಾವತಾರ 2 ಬಾರಿ ಆಗಿದೆ ಅಂತ ಭಾಗವತನೇ ಹೇಳುತ್ತೆ. ಹಾಗಾಗಿ ರಾಯರು 2 ಶ್ಲೋಕದಲ್ಲಿ ಮತ್ಸ್ಯಾವತಾರವನ್ನು ಬಣ್ಣಿಸಿದ್ದಾರೆ. ಒಂದು ಮತ್ಸ್ಯಾವತಾರ ಅದು ವೈವಸ್ವತ ಮನು, ಸತ್ಯವ್ರತ ರಾಜನಿಗೆ ಅನುಗ್ರಹ ಮಾಡಿದ ರೂಪ, ಅದು ಮತ್ಸ್ಯಾವತಾರ. ಅದನ್ನೂ ಚಿಂತನೆ ಮಾಡಿದ್ದಾರೆ ರಾಯರು ಮೊದಲನೇ ಶ್ಲೋಕದಲ್ಲಿ. ತಿರುಮಲ ತಿರುಪತಿ ದೇವಸ್ಥಾನಗಳು 2026ರ ಮೇ ಮಾಸದ ತಿರುಮಲ ಶ್ರೀವಾರಿ ಸೇವೆಗಳು, ದರ್ಶನಗಳು ಮತ್ತು ವಸತಿಗಾಗಿ ಆನ್ಲೈನ್ ಕೋಟಾದ ವಿವರಗಳನ್ನು ಬಿಡುಗಡೆ ಮಾಡಿವೆ. ಶ್ರೀವಾರಿ ಟಿಕೆಟ್ಗಳು, ದರ್ಶನಗಳು ಮತ್ತು ವಸತಿಗಾಗಿ ಕೋಟಾವನ್ನು ಫೆಬ್ರವರಿ 18ರಂದು ಬೆಳಗ್ಗೆ 10 ಗಂಟೆಗೆ ಟಿಟಿಡಿ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿದೆ. ಈ ವಿವರಗಳು ಶ್ರೀವಾರಿ ಭಕ್ತರಿಗಾಗಿ. ತಿರುಮಲ ಸಮಾಚಾರ 2026 ಮೇ ತಿಂಗಳ ಕೋಟಾ ವಿವರ ಹೀಗಿದೆ. ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಂಗಪ್ರದಕ್ಷಿಣಾ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಬ್ರೇಕ್ ದರ್ಶನ, ವಸತಿ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ಫೆಬ್ರವರಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ವೃದ್ಧರು ಮತ್ತು ದಿವ್ಯಾಂಗರ ದರ್ಶನದ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು.
ಫೆಬ್ರವರಿ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 300 ರು ವಿಶೇಷ ಪ್ರವೇಶ ದರ್ಶನದ ಟಿಕೆಟ್ ಕೋಟಾವನ್ನು ಬಿಡುಗಡೆ ಮಾಡಲಾಗುವುದು. ತಿರುಮಲ ತಿರುಪತಿಯಲ್ಲಿ ವಸತಿಗಾಗಿ ಫೆಬ್ರವರಿ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಟಿಕೆಟ್ ಅನ್ನು ಬಿಡುಗಡೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ttdevastanams.ap.gov.in ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಮಾರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತೆ
ಮಠದ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ ಏಪ್ರಿಲ್ 5ರವರೆಗೆ ನಡೆಯಲಿರುವ ವಾರ್ಷಿಕ ಬ್ರಹ್ಮೋತ್ಸವಗಳು ಮತ್ತು ಏಪ್ರಿಲ್ 1ರಂದು ನಡೆಯಲಿರುವ ಶ್ರೀ ಸೀತಾರಾಮ ದೇವರ ಕಲ್ಯಾಣೋತ್ಸವದ ಸಿದ್ಧತೆಗಳನ್ನು ತ್ವರಿತಗೊಳಿಸುವಂತೆ ಟಿಟಿಡಿ ಜೆಇಒ ವಿ ವೀರಬ್ರಹ್ಮಂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈವರೆಗೂ ಕೈಗೊಂಡಿರುವ ಬ್ರಹ್ಮೋತ್ಸವದ ಸಿದ್ಧತೆಗಳು, ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವ ನಡೆಯಿತು. ಈ ಸಪ್ತಗೋ ಪ್ರದಕ್ಷಿಣ ಮಂದಿರವು ತಿರುಮಲ ತಿರುಪತಿ ದೇವಸ್ಥಾನದ ಅಲಿಪಿರಿ ಸೋಪಾನ ಮಾರ್ಗದ ಮೇಲೆ ನಿರ್ಮಿಸಲಾದ ಅದ್ಭುತ ಸ್ಥಳವಾಗಿದೆ. ಗೋವಿಂದನ ದರ್ಶನಕ್ಕಾಗಿ ಸಪ್ತಗಿರಿಗೆ ಪ್ರಯಾಣಿಸುವ ಕೋಟ್ಯಾಂತರ ಭಕ್ತರ ಜೊತೆಗೆ ತಿರುಪತಿ ನಗರದಿಂದಲೂ ಹೆಚ್ಚಿನ ಸಂಖ್ಯೆಯ ಜನರು ಈ ಗೋಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಇಂತಹ ವಿಶೇಷ ಗೋಮಂದಿರದಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವವನ್ನು ಮಾಡುವುದು ಪ್ರತೀತಿ. ಶಾಸ್ತ್ರಗಳ ಪ್ರಕಾರ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದ ನಂತರ ಪುರೋಹಿತರು ದೇವರಿಗೆ ಪಂಚಾಮೃತ, ಅರಶಿನ ಮತ್ತು ಶ್ರೀಗಂಧದ ಸುಗಂಧ ದ್ರವ್ಯಗಳಿಂದ ಸಾಂಪ್ರದಾಯಿಕ ಅಭಿಷೇಕೋತ್ಸವವನ್ನು ಮಾಡಿದರು. ನಂತರ ಹೂಮಾಲೆಗಳಿಂದ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಗೋವಿಂದ ಮಹಾಶಿವರಾತ್ರಿ ಮಹೋತ್ಸವದ ನಿಮಿತ್ತ ಹೊಸೂರಿನಲ್ಲಿ ವಿಶ್ವ ಶಿವಪೂಜೆಯನ್ನು ಆಯೋಜಿಸಿದ್ದಕ್ಕಾಗಿ ಓ ಮೈ ಗಾಡ್ ಎಂಬ ಖಾಸಗಿ ಕಂಪನಿಯು ಗಿನ್ನೆಸ್ ಪುಸ್ತಕದಲ್ಲಿ ಸ್ಥಾನ ಪಡೆಯಲು ಪ್ರಯತ್ನಿಸಿತು. ಇದರಲ್ಲಿ ಭಾರತದಾದ್ಯಂತ ಬಂದ 25 ವೇದ ವಿದ್ವಾಂಸರು ಸುಮಾರು 34 ಗಂಟೆಗಳ ಕಾಲ ನಿರಂತರವಾಗಿ 3400 ಬಾರಿ ಶಿವನಿಗೆ ಸೂಕ್ತವಾದ ರುದ್ರ ಮಂತ್ರವನ್ನು ಪಠಿಸಿದರು. ಈ ಪೂಜೆಯಲ್ಲಿ 1 ಲಕ್ಷ ರುದ್ರಾಕ್ಷಗಳ ಮುಂದೆ 10 ಲಕ್ಷ ಬಾರಿ ಶಿವನಾಮ ಸ್ಮರಣೆಯೊಂದಿಗೆ ಮಹಾಯಾಗವನ್ನು ಮಾಡಲಾಯಿತು. 15ರ ಶಿವರಾತ್ರಿಯಂದು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದ ಈ ರುದ್ರಪಾರಾಯಣ ಪೂಜೆ 16ರಂದು ಸಂಜೆ 6 ಗಂಟೆಗೆ ಕೊನೆಗೊಂಡಿತು. ಈ ಕಾರ್ಯಕ್ರಮವನ್ನು ಗಿನ್ನೆಸ್ ವಿಶ್ವ ದಾಖಲೆ ಸಂಸ್ಥೆಯ ಪರವಾಗಿ ನ್ಯಾಯಾಧೀಶರಾದ ಜಪಾನ್ನ ಸೋನಿಯಾ ಅವರು ವೈಯಕ್ತಿಕವಾಗಿ ವೀಕ್ಷಿಸಿದರು. ಆ ಮೌಲ್ಯಮಾಪನಗಳು ಮತ್ತು ಅಧ್ಯಯನಗಳ ಆಧಾರದ ಮೇಲೆ ಈ ಹಿಂದೆ 1 ಗಂಟೆ 33 ನಿಮಿಷ ಮತ್ತು 33 ಸೆಕೆಂಡುಗಳ ಕಾಲ ನಡೆದ ವಿಶ್ವದ ದೊಡ್ಡ ಮಂತ್ರ ಪಠಣವನ್ನು ಮುರಿದು ಅಧಿಕೃತವಾಗಿ 33 ಗಂಟೆ 51 ನಿಮಿಷ ಮತ್ತು 5 ಸೆಕೆಂಡುಗಳ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸುವ ಮೂಲಕ ಘೋಷಿಸಲಾಯಿತು. ಇದರ ನಂತರ ಇವರು ಗಿನ್ನೆಸ್ ವಿಶ್ವ ದಾಖಲೆಯನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿ ಅಭಿನಂದಿಸಿದರು. ಪರಮಪೂಜ್ಯ ಶೃಂಗೇರಿ ಉಭಯ ಜಗದ್ಗುರು ಮಹಾಸ್ವಾಮಿಗಳವರ ಪರಮಾನುಗ್ರಹದೊಂದಿಗೆ ಪೂಜ್ಯ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ರುದ್ರ ಬಳಗದ ವತಿಯಿಂದ ರುದ್ರ ಪಾರಾಯಣವನ್ನು SVBC ಕನ್ನಡ ವಾಹಿನಿ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶೇಷಗಿರಿ ಬಾಬು, ಆಧ್ಯಾತ್ಮಿಕ ಚಿಂತಕರು, ಧಾರ್ಮಿಕ ಚಿಂತಕರು, ಅನುಷ್ಠಾನಪರರು, ಪರಮೇಶ್ವರನ ಪರಮ ಉಪಾಸಕರು, ಶಂಕರರ ಪರಮ ಆರಾಧಕರು, ಅಧ್ಯಕ್ಷರು, ರುದ್ರ ಬಳಗ ಚಾರಿಟೇಬಲ್ ಟ್ರಸ್ಟ್ ರವರು ರುದ್ರಪಾರಾಯಣದ ಬಗ್ಗೆ SVBCಯೊಂದಿಗೆ ಮಾತನಾಡಿದರು. ಅವಮೋಚಕ ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ ಶಿವನೇ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡಿರ್ತಕ್ಕಂತಹ ಈ ಕೋಟ್ರುದ್ರದ ಜಪ ಸಂಖ್ಯೆಗಾಗಿ ನಾವು ಬೆಂಗಳೂರಲ್ಲಿ ರುದ್ರಬಳಗ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ. ಇದು ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂಸ್ಥೆ.
ಇದರಲ್ಲಿ ನಾವು 1800 ಜನ ಈಗ ಸದಸ್ಯರಿದ್ದೀವಿ. ನಾವು 2020ರಲ್ಲಿ ಗುರುಗಳು ಶುರು ಮಾಡಿರ್ತಕ್ಕಂತಹ ಕೋಟಿ ರುದ್ರದ ಸಂಕಲ್ಪಕ್ಕಾಗಿ ನಾವು ಅಲ್ಲಲ್ಲಿ ರುದ್ರಪಾರಾಯಣಗಳನ್ನು ಮಾಡ್ತಿದ್ದೀವಿ. ಈಗ ಸುಮಾರು 68 ಲಕ್ಷ ಜಪ ಆಗಿದೆ, ರುದ್ರ ಜಪ ಆಗಿದೆ. ಕೋಟ್ಯಾಧಿಕ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇದು ಸಂಕಲ್ಪ 2030 ಜನವರಿ 18ನೇ ತಾರೀಕಿಗೆ ಸಾಂಗತ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಂಕಲ್ಪದಿಂದ ಈ ರುದ್ರ ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಶೃಂಗೇರಿ ಜಗದ್ಗುರುಗಳು, ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ರುದ್ರಪಾರಾಯಣಗಳು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಹಲವಾರು ಪ್ರದೇಶಗಳಲ್ಲಿ ನಾವು ಪ್ರತಿ ವಾರವೂ ಒಂದು ಮಹಾರುದ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ನಂತರ ಇದರ ಜೊತೆಯಲ್ಲಿ ಎಲ್ಲೆಂದರೆ ಯಾರ ಮನೆಗಳಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿದ್ರೆ ಅಲ್ಲಿ ಹೋಗಿ ಒಂದು ಶತರುದ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ರುದ್ರ ಬಳಗದ ಎಲ್ಲ ಸದಸ್ಯರು, ಸಾಮಾನ್ಯವಾಗಿ 15-20 ಜನ ಸದಸ್ಯರು ಹೋಗಿ ನಾವು ಅಲ್ಲಿ ರುದ್ರಪಾರಾಯಣವನ್ನು ಮಾಡ್ಕೊಂಡು ಬರ್ತಿದ್ವಿ. ರುದ್ರಪಾರಾಯಣ ಆಗ್ತಿದೆ. ಇದು ನಮ್ಮ ಉದ್ದೇಶ ಕೋಟಿ ರುದ್ರಕ್ಕೆ ಆಗಬೇಕು ಅಂತ, ಕೋಟಿ ಅತ್ಯಧಿಕವಾಗಬೇಕು ಅನ್ನೋ ಉದ್ದೇಶದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಸುಖ ಸೌಖ್ಯದಿಂದ ಇರಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಗುರುಗಳ ಸಂಕಲ್ಪ, ಉಭಯ ಜಗದ್ಗುರುಗಳ ಆಶೀರ್ವಾದ. ನಾವು ಎಲ್ಲರಲ್ಲೂ ಬೇಡ್ಕೊಳ್ಳೋದೇನಪ್ಪ ಅಂದರೆ, ಮನೆಯಲ್ಲಿ ರುದ್ರ ಮತ್ತು ಮನೆಯಲ್ಲಿ ರುದ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮನೆಯಲ್ಲಿ ರುದ್ರ ಅಂದರೆ ಪ್ರತಿದಿನವೂ ಗುರುಮುಖೇನ ಪಾಠ ಆಗಿರ್ತಕ್ಕಂತಹ ಬ್ರಾಹ್ಮಣ ಮಹನೀಯರು ಎಲ್ಲರೂ ಕೂಡ ಮನೆಯಲ್ಲಿ 1 ರುದ್ರ ಅಥವಾ 11 ರುದ್ರಗಳನ್ನಾದರೂ ಮಾಡಿ ಪ್ರತಿದಿನ ನಮಗೊಂದು ಸಂಖ್ಯೆಯನ್ನು ಕಳಿಸ್ಬೇಕು. ಆಮೇಲೆ ಮನೆಯಲ್ಲಿ ರುದ್ರ ಅಂತಂದರೆ ನಿಮ್ಮ ಸ್ಥಳಗಳಲ್ಲಿ ಒಂದು ಏರಿಯಾದಲ್ಲಿ ಯಾರ ಮನೆಯಲ್ಲಾದರೂ ಹೋಗಿ ಪ್ರತಿದಿನ ಸಾಯಂಕಾಲನೋ ಬೆಳಗ್ಗೆನೋ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದು 11 ಜನ ಹೋಗಿ ಶತರುದ್ರವನ್ನು ಮಾಡಿ ಅದರ ಸಂಖ್ಯೆಯನ್ನು ಕೂಡ ಕೋಟಿ ರುದ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲೂ, ಆಂಧ್ರದಲ್ಲೂ ಮತ್ತು ತಮಿಳುನಾಡಿನಲ್ಲೂ ಕೂಡ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥದ್ರಲ್ಲೂ ಕೂಡ ಎಲ್ಲರಲ್ಲೂ ನಾವು ಬೇಡ್ಕೋತಾ ಇದ್ದೀವಿ. ಇದೇ ರೀತಿ ರುದ್ರ ಪಾರಾಯಣವನ್ನು ಮಾಡಿ, ನಮಕ ಚಮಕಗಳನ್ನು ಪಾರಾಯಣ ಮಾಡಿ ನಮಗೆ ಸಂಖ್ಯೆಯನ್ನು ಕೊಟ್ಟರೆ ನಮ್ಮ ಕೋಟ್ಯಾಧಿಕಕ್ಕಾಗಿ ರುದ್ರ ಪಾರಾಯಣಕ್ಕಾಗಿ ಇದು ಸಂಖ್ಯೆ ಸೇರುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಲ್ಲೂ ಕೂಡ ನಾವು ಮತ್ತೆ ಬೇಡ್ಕೋತಾ ಇದ್ದೀವಿ. ಹೀಗೆ ನಮ್ಮಲ್ಲಿ ಈಗ 1700 ಜನ ಇದ್ದಾರೆ. ನಮ್ಮ ರುದ್ರ ಬಳಗದಲ್ಲಿ ಎಲ್ಲ ಬಾಗಿಲುಗಳು ಓಪನ್ ಇದೆ. ಇದರಲ್ಲಿ ಬರೀ ನಿಷ್ಕಾಮ ಸೇವೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ಇಲ್ಲ. ಸೇವೆಯನ್ನು ನಿರಪೇಕ್ಷೆಯಿಂದ, ಯಾವುದೇ ಅಪೇಕ್ಷೆ ಇಲ್ದಿರ ನಿಷ್ಕಾಮವಾಗಿ ನಮ್ಮೆಲ್ಲ ಗುರುಬಂಧುಗಳು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸು ಜಾಸ್ತಿ ಜನ ಇದ್ದಾರೆ. ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ, ಈ ಸತ್ಸಂಗ ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ. ಹಾಗೆ ಅಂಥೇಳಿ ಯುವಕರು ಬರಬಾರ್ದು ಅಂತಲ್ಲ, ಯುವಕರು ಮೊದಲಲ್ಲಿರ್ತಾರೆ, ಸೀನಿಯರ್ ಸಿಟಿಸನ್ಸು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ರುದ್ರ ಪಾರಾಯಣವನ್ನು ಮಾಡಬೇಕು. ಇದೇ ರೀತಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಎಲ್ಲರಲ್ಲೂ ಕೂಡ ಮತ್ತೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಃಶಂಕರಾಯ ನಮಃಶಂಕರಾಯ ನಮಃಶಂಕರಾಯ. ಬೆಳಗಾವಿಯ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಅಂಗವಾಗಿ ವಿಶೇಷ ಅಭಿಷೇಕ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು ಹಾಗೂ ವಿವಿಧ ಬಗೆಯ ಹಣ್ಣುಗಳಿಂದ ಪಂಚಾಮೃತ ಅಭಿಷೇಕ ಮಾಡಿ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಭಕ್ತರು ರಾಯರ ದರ್ಶನ ಮಾಡಿ ಧನ್ಯರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧೂರು ಬಾಲಸುಬ್ರಹ್ಮಣ್ಯಂ ಅವರ ಶಿಷ್ಯರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಂತ್ರಾಲಯ. ಶ್ರೀ ಗುರು ಸಾರ್ವಭೌಮರ 405ನೇ ಪಟ್ಟಾಭಿಷೇಕ ಹಾಗೂ 431ನೇ ವರ್ಧಂತಿ ಮಹೋತ್ಸವದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಸನ್ನುತ್ತ ಪಾದ ಕಿಣಿ ಜಂ ಜಂ ತಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ ಕಿಣಿ ಜಂ ಜಂ ದೇ 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 ತಕದಿ ದೇ ತಕದ ದೇ ತಡವನ ಮುನಿ ಜನ ಸಕಲ ಸುರಾಸುರ ಸನ್ನುತ್ತ ಪಾದ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.